ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನ ತಿಳಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನಿಸುವ. ಕೀರ್ತನೆ 119 ಅದರ 52ನೇ ವಾಕ್ಯ. ಯೆಹೋವನೇ, ನಿನ್ನ ಪುರಾತನ ವಿಧಿಗಳನ್ನು ನೆನಪು ಮಾಡಿಕೊಂಡು ನನ್ನನ್ನು ಸಂತೈಸಿಕೊಂಡಿದ್ದೇನೆ. ದೇವರ ನೇಮಗಳನ್ನ, ದೇವರ ಆಜ್ಞೆಗಳನ್ನ ನೆನಪು ಮಾಡಿಕೊಂಡು, ಪುರಾತನ ಹಳೇ ಆಜ್ಞೆಗಳನ್ನ ನೆನಪು ಮಾಡಿಕೊಂಡು ನನ್ನನ್ನು ನಾನು ಸಂತೈಸಿಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಬಹಳ ಅದ್ಭುತವಾಗಿರುತ್ತೆ. ಅನೇಕ ಸಾರಿ ಹಳೆ ಸಂಗತಿಗಳನ್ನು ನಮ್ಮ ಜೀವನದಲ್ಲಿ, ಪುರಾತನ ಕಾರ್ಯಗಳು ನಮ್ಮ ಜೀವನದಲ್ಲಿ, ನಮ್ಮ ಬಾಲ್ಯವನ್ನು ನೆನೆಸಿಕೊಂಡಾಗ, ನಮ್ಮ ಯೌವನವನ್ನು ನೆನೆಸಿಕೊಂಡಾಗ ಅನೇಕ ಸಾರಿ ನಮ್ಮ ಮನಸ್ಸಿಗೆ ನೋವಾಗುತ್ತೆ, ನಮ್ಮ ಹೃದಯಕ್ಕೆ ನೋವಾಗುತ್ತೆ, ನಮ್ಮ ಆಂತರ್ಯದ ಮನುಷ್ಯನು ಕೊರಗುವುದಕ್ಕೆ ಪ್ರಾರಂಭಿಸ್ತಾನೆ. ಸೊ ನಿನ್ನ ಜೀವನದಲ್ಲಿ ನೀನು ಹಾದು ಹೋಗುವಂಥ ಎಲ್ಲ ಪುರಾತನ ನೆನಪುಗಳನ್ನು, ಪುರಾತನ ಕಾರ್ಯಗಳನ್ನು, ಪುರಾತನ ಜೀವನವನ್ನು ನಿನ್ನ ಜೀವನದಲ್ಲಿ ನೆನೆಸಿಕೊಳ್ಳುವಾಗ ನಿನಗೆ ದುಃಖ ಆಗುತ್ತೆ, ಕೆಲವೊಂದು ಸಾರಿ ವೇದನೆ ಆಗುತ್ತೆ. ಯಾಕಂದರೆ ನೀನು ಹಾದು ಬಂದಿರುವಂಥ ಕಷ್ಟ, ನೀನು ಹಾದು ಬಂದಿರುವಂಥ ದುಃಖ, ನೀನು ಹಾದು ಬಂದಿರುವಂಥ ಅವಮಾನ, ನೀನು ಹಾದು ಬಂದಿರುವಂಥ ವೇದನೆ, ಇದೆಲ್ಲವೂ ನಿನ್ನನ್ನು ಕಾಡುತ್ತೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಧರ್ಮಶಾಸ್ತ್ರವನ್ನು, ನಿನ್ನ ಆಜ್ಞೆಗಳನ್ನು, ನಿನ್ನ ವಾಕ್ಯವನ್ನು ನಾನು ನೆನಪು ಮಾಡಿಕೊಂಡು ನನ್ನನ್ನು ಸಂತೈಸಿಕೊಳ್ಳುತ್ತೇನೆ. ಇವತ್ತು ದೇವ ಮಗನೇ, ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೇನೆಂದರೆ, ನಿನ್ನ ಮನಸ್ಸನ್ನು ಸಂತೈಸುವಂಥವ್ರು ಈ ಭೂಮಿಯಲ್ಲಿ ಯಾರೂ ಇಲ್ಲ. ನಿನ್ನ ಅಂತರಾಳವನ್ನ ಬಲ್ಲಂಥವ್ರು, ಆ ಅಂತರಾಳದ ನೋವನ್ನ, ಅಂತರಾಳದ ವೇದನೆಯನ್ನ, ಅಂತರಾಳದ ಸಮಸ್ಯೆಗಳನ್ನ, ಅಂತರಾಳದ ಕಷ್ಟಗಳನ್ನ, ಅಂತರಾಳದ ನಿನ್ನ ಅವಮಾನವನ್ನ ಸಂತೈಸುವಂಥವ್ರು ಈ ಲೋಕದಲ್ಲಿ ಯಾರೊಬ್ಬರಿಲ್ಲ. ನಿನ್ನ ಹೊರಗಡೆ ಕಣ್ಣೀರು ಬರುವಾಗ ಈ ಲೋಕ ನಿನ್ನನ್ನು ಸಂತೈಸುತ್ತೆ. ಈ ಲೋಕದ ಜನರು ನಿನ್ನನ್ನ ಹೊರಗಡೆ ನಿನ್ನ ಮುಖ ಸಪ್ಪಗೆ ಆಗಿರುವಾಗ ನೋಡಿ ಸಂತೈಸುತ್ತೆ. ಆದರೆ ನಿನ್ನ ಅಂತರಾಳವನ್ನು ನೋಡಿ ಸಂತೈಸುವಂಥವ್ರು ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಯೇಸು ಕ್ರಿಸ್ತರು. ಒಂದು ವೇಳೆ ನಿನ್ನ ಸ್ವಂತದವರು ನಿನ್ನನ್ನು ಸಂತೈಸದೇ ಇರಬಹುದು, ನಿನ್ನ ಸಮಸ್ಯೆಯನ್ನು ತಿಳಿದಿರುವಂಥವ್ರು ನಿನ್ನ ಸಂತೈಸದೇ ಇರಬಹುದು, ನಿನ್ನ ವೇದನೆ, ನಿನ್ನ ಕಷ್ಟವನ್ನು ಅರಿತಿರುವಂಥವ್ರು ಸಂತೈಸದೇ ಇರಬಹುದು. ಆದರೆ ನಿನ್ನನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು, ನಿನಗೋಸ್ಕರ ಪ್ರಾಣ ಕೊಟ್ಟು ಸತ್ತರೊಳಗಿಂದ 3 ದಿನದಲ್ಲಿ ಎದ್ದು ಬಂದಿರುವಂಥ ಯೇಸು ಕ್ರಿಸ್ತನು ನಿನ್ನನ್ನು ಯಾವಾಗಲೂ ಸಂತೈಸುವುದಕ್ಕಾಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಡು. ನಿನ್ನ ಪುರಾತನ ಎಲ್ಲ ನೆನಪುಗಳನ್ನು ತೆಗೆದುಹಾಕಿ, ದುಃಖಗಳನ್ನು ತೆಗೆದುಹಾಕಿ, ನಿನ್ನನ್ನು ಸಂತೈಸಿ ನಿನ್ನನ್ನು ಆಶೀರ್ವಾದಕ್ಕೆ ನಡೆಸುವ ಏಕೈಕ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್.